ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬೇಗ ಇದ್ದು ಇವತ್ತು ದೇವರಾಯನ ದುರ್ಗ ಹೋಗೋಣ ಅಂದ್ಕೊಂಡ್ವಿ. ಯಾಕಂದರೆ ನಮ್ಮ ಊರಿಗೆ ದೇವರಾಯನ ದುರ್ಗ ತುಂಬ ಹತ್ತಿರ, ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಕಾರ್ ತೊಗೊಂಡು 3 ವರ್ಷ ಆದರೂ ನಮ್ಮ ಹಸ್ಬೆಂಡು ನನಗೆ ಕಾರ್ ಕೊಡೋಕ್ಕೆ ಹೆದರ್ಕೋತಾರೆ. ಬಟ್ ಕಾರ್ ಕೊಟ್ರು ಸ್ಟೇರಿಂಗ್ ಅವ್ರ ಕೈಯಲ್ಲೇ ಇರುತ್ತೆ, ಹಾಗೆ ಹಿಂಗೆ ನಯ ಅಂತ ಅಂತೂ ಇಂತೂ ಕೊಟ್ಟರು. ಇವತ್ತು ನಾವು ಹೆಂಗೂ ದೇವರಾಯನ ದುರ್ಗ ರೀಚ್ ಆದ್ವಿ. ಸ್ವಲ್ಪ ಫುಲ್ಲು ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡ್ವಿ. ಕೆಳಗಡೆ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಸ್ವಲ್ಪ ದೂರ ಬೆಟ್ಟ ಹತ್ಕೊಂಡು ಹೋದ್ವಿ. ಆದರೆ ನಾನು ನಮ್ಮ ಪಪ್ಪ ಸ್ವಲ್ಪ ದೂರ ಬೆಟ್ಟ ಹತ್ತಿದ್ವಿ ಅಷ್ಟೇ. ಆಮೇಲೆ ಡ್ಯಾನ್ಸ್ ಗಿನ್ಸ್ ಹಾಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ಆದರೆ ನನ್ನ ಹಸ್ಬೆಂಡ್ ಫುಲ್ಲು ಬೆಟ್ಟ ಹತ್ತಿ ಮತ್ತೆ ರಿಟರ್ನ್ ಬಂದು ದೇವಸ್ಥಾನ ಹತ್ರ ಕರ್ಕೊಂಡು ಹೋದ್ರು. ದೇವಸ್ಥಾನ ಓಪನ್ ಇದ್ದರೆ ದರ್ಶನ ಮಾಡ್ಕೊಳ್ಳೋಣ ಅಂತ. ಆದರೆ ದೇವಸ್ಥಾನ ಓಪನ್ ಇರಲಿಲ್ಲ. ಆದರೆ ಅಂಕಲ್, ನಾಮ ಇಡೋ ಅಂಕಲ್ ಮಾತ್ರ ಫಸ್ಟೇ ಬಂದಿದ್ರು. ಪಾಪ 7 o'clockಗೆ ಬಂದಿದ್ರು ಅವರು. ಸರಿ ಅಂದ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಒಂದು ಒಳ್ಳೆ ಟೀ ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ. ಬಟ್ ಟೀ ಇರಲಿಲ್ಲ, ಅಲ್ಲಿ ಕಾಫಿ ಇತ್ತು, ಫಿಲ್ಟರ್ ಕಾಫಿನಾದರೂ ಕುಡಿಯೋಣ ಅಂತ ಹೋದೆ. ನಿಜ ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಕೇಳ್ತಾ ಇದ್ದೆ ಅಂಕಲ್ನ, ಹೇಗೆ ಇದು ಮಾಡಿದ್ರಿ ಅಂತ. ಮತ್ತು ಇನ್ನು ಆ ಅಂಕಲ್ನ ಬಂದು ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಮುಂದೆ ಹೋಗ್ತಾ ವೆದರ್ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಮ್ಮ ಚಿಲ್ಮೆ ಹತ್ರ ಒಂದಷ್ಟು ಫೋಟೋಸ್ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಫೋಟೋಸ್ ತೆಗೆಸ್ಕೊಂಡೆ. ಮತ್ತು ನಮ್ಮ ಪಪ್ಪ ಜೊತೆ ಫೋಟೋಸ್ ತೆಗೆಸ್ಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಜಾತ್ರೆ 3ನೇ ದಿನ. ಬೇಗ ಮನೆಗೆ ಹೋಗ್ಬೇಕಂದ್ರೆ ಮನೇಲಿ ತುಂಬ ಕೆಲಸ ಇತ್ತು. ನಾನು ಹೋಗೋಷ್ಟರಲ್ಲಾಗಲೇ ನಮ್ಮಮ್ಮ ಏನೋ ಹುಡ್ಕೋಕೆ ಹೋಗಿ ಮದುವೆ ಕಾರ್ಡ್ ಸಿಕ್ತು ಅಂದ್ಬಿಟ್ಟು ಖುಷಿಯಿಂದ ತೊಗೊಬಂದು ತೋರಿಸ್ತಾ ಇದ್ರು. ಇದ್ರಲ್ಲಿ ನಮ್ಮ ಡೇಟ್ ಯಾವಾಗ ನೋಡು, ನನಗೆ ಗೊತ್ತಿಲ್ಲ ನನ್ನ ಮದುವೆ ಯಾವತ್ತು ಮದುವೆ ಆಗಿದ್ದು ಅಂತ. ಅದು ನೋಡಿ ನಂಗೆ ನಮ್ಮ ಪಾಪ ಅನ್ನಿಸ್ತು. ಯಾಕಂದರೆ ನಾನು ಇದುವರೆಗೂ ನಮ್ಮ ಅಮ್ಮನ ಮದುವೆ ಯಾವಾಗಮ್ಮ ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಕೇಳಿಲ್ಲ. ಅದು ನನಗೆ ತುಂಬ ಹರ್ಟ್ ಆಯಿತು. ಆದರೆ ಅವ್ರದ್ದು ಮದುವೆ ಬಂದು May 2. ನೆಕ್ಸ್ಟ್ ಇದೊಂದು ಟಾಸ್ಕ್ ಇತ್ತು, ನಿಂಬೆಹಣ್ಣು ತಿನ್ನೋದು. ಇವರೆಲ್ಲ ಮೂರು ನಿಂಬೆಹಣ್ಣು ತಿಂದು ಮುಗಿಸ್ಬೇಕು ಅಂದರೆ ಅವ್ರು 6 ತಿಂದು ಮುಗಿಸಿದ್ರು. ಇವರಿಗೆಲ್ಲ ನಾನು 300 ರೂಪೀಸ್ ದುಡ್ಡು ಕೊಟ್ಟಿದ್ದಾಯಿತು. ಈ ಟಾಸ್ಕ್ ಏನಕ್ಕಾದರೂ ಕೊಟ್ಟನೋ ಅಂದ್ಕೊಂಡೆ. ನಿಂಬೆಹಣ್ಣು ತಿನ್ನಲ್ಲ, ಅಲ್ಲಿ ಸುಳ್ಳನ್ನುತ್ತೆ ಅಂತ ಅಂದ್ಕೊಂಡ್ರೆ ಇವರೆಲ್ಲ ತಿಂದು ಮುಗಿಸಿದ್ರು. ಸರಿ ಅಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗೋಣ ಅಂತಂದ್ಬಿಟ್ಟು ರೆಡಿ ಆಗೋಣ ಅಂದ್ಕೊಂಡೆ. ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗೋಣ ಅಂದ್ಕೊಂಡು ರೆಡಿ ಆದಮೇಲೆ ನೀನು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಂಡು ಔಟ್ಫಿಟ್ ಹೇಗೆ ಕಾಣಿಸಿದೆ ಅಂತ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಜಾತ್ರೆಗೆ. ನೈಟ್ ಆಗಿಬಿಟ್ಟಿತ್ತು ಆಗಲೇ ಜಾತ್ರೆ ಹೋಗಬೇಕಾದ್ರೆ. ಯಾಕಂದ್ರೆ ನೈಟ್ ಚೆನ್ನಾಗಿರೋದು ನಮ್ಮ ಊರ ಜಾತ್ರೆ. ಮಾರ್ನಿಂಗ್ ಏನು ಅಷ್ಟೊಂದಿರಲ್ಲ, ನೈಟ್ ತುಂಬ ಚೆನ್ನಾಗಿರುತ್ತೆ. ಸರಿ ಅಂತ ಹೋದೆ. ಮತ್ತು ಲೇಸರ್ ಲೈಟಿಂದದೇನೋ ಇತ್ತು, ಅದನ್ನು ತೊಗೊಂಡೆ. ಸ್ವಲ್ಪ ಹೊತ್ತು ಅದರಲ್ಲಿ ಆಟ ಆಡಿದೆ. ಮತ್ತು ಇನ್ನೊಂದು ಸರಿ ಮೇಲಿಂದ ಕೆಳವರೆಗೂ ಜಾತ್ರೆಯಲ್ಲಿ ರೌಂಡ್ಸ್ ಹೊಡೆದಾದ್ಮೇಲೆ ಇವತ್ತು ದೇವ್ರು ಹೋಗೋದ್ರಿಂದ ನಮ್ಮೂರಲ್ಲಿ ಏನು ಅಂತಂದರೆ ಈಡ್ಗಾಯಿ ಹೊಡಿತಾರೆ ದೇವರಿಗೆ. ಈಡ್ಗಾಯಿ ಹೊಡೆದ್ಬಿಟ್ಟು ದೇವ್ರನ್ನ ಕಳಿಸ್ಕೊಡ್ತಾರೆ. ಯಾಕಂದರೆ ಒಂದು 12 ಗಂಟೆಗೆ ದೇವ್ರನ್ನ ಎತ್ಕೊಂಡು ಕರ್ಕೊಂಡೋಗಿ ಊರಿಂದ ಆಚೆ ಇಟ್ಬಿಟ್ಟು ಬರ್ತಾರೆ. ನಮ್ಮ ಮನೆಯವರು 2 ದೇವರಿಗೂ ಈಡ್ಗಾಯಿ ಹೊಡೆದ್ಮೇಲೆ ದೇವ್ರ ಮೆರವಣಿಗೆ ಹೊರಟು. ಇದು ಮೆರವಣಿಗೆ ದೇವರು. ಈ ಮೆರವಣಿಗೆ ದೇವ್ರು ನೋಡಿದ್ರೆ ಸೇಮ್ ಚಾಮುಂಡೇಶ್ವರಿ ನೋಡ್ದಂಗೆ ಅನಿಸುತ್ತೆ ನನಗಂತೂ. ಯಾಕಂದರೆ ಇದು ಮೈಸೂರು ಮಹಾರಾಜರು ಮಾಡಿಸ್ಕೊಟ್ಟಿರೋದಂಥ ದೇವರು, ನಮ್ಮೂರಲ್ಲಿರೋ ದೇವರು. ಸೇಮ್ ಚಾಮುಂಡೇಶ್ವರಿ ನೋಡಿದಷ್ಟೇ ಖುಷಿಯಾಗುತ್ತೆ. ಅದಕ್ಕೆ ನಾವು ಆಷಾಢದಲ್ಲೇ ಜಾತ್ರೆ ಮಾಡ್ಕೊತೀವಿ. ಜಾತ್ರೆ ಎಲ್ಲ ಮುಗಿಸ್ತು. ಮತ್ತು ದೇವ್ರು ಹೋಗೋವರೆಗೂ ನಾವು ಇರೋಕ್ಕಾಗಲಿಲ್ಲ. ದೇವ್ರು 12 ಗಂಟೆಗೆ ಎತ್ತಿರ್ತಾರೆ. ಬಟ್ ನಾನು ದೇವ್ರನ್ನ ನೋಡ್ಕೊಂಡು ಬಂದೆ. ಬಟ್ ನಮ್ಮ ಪಾಪು ಯೂನಿಕಾರ್ನ್ ಬೇಕು ತಕ್ಕೊಡು ಅಂತ ಕೇಳ್ತಿದ್ದೆ. ಬಟ್ 1500 ಹೇಳಿದ್ರು. 1500 ಅದು ವರ್ತ್ ಅಲ್ಲ. ಯಾಕಂದರೆ ನಮ್ಮೂರಲ್ಲೆಲ್ಲ ನೆಲಮಂಗಲ ಬೆಂಗಳೂರಲ್ಲೆಲ್ಲ ಒಂದು 600 700ಗೆಲ್ಲ ಸಿಗುತ್ತೆ. ನಾನಂತೂ ಬಾರ್ಗಿಂಗ್ ಮಾಡಿದೆ, ಅವ್ನು ಕೊಡಲಿಲ್ಲ. ನಮ್ಮಪ್ಪ ಸರಿ ಅದೇನು ಬೇಡ, ಪಿಪಿನಾದರೂ ತಕ್ಕೊಡು ಮಗುಗೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ಪಿಪಿ ಟ್ರಯಲ್ ಮಾಡ್ತಿದ್ರು ಊಟ ಅಂತ. ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಬರ್ಷ ನಮ್ಮಮ್ಮ ರೊಟ್ಟಿ ಚಪಾತಿ ಮಾಡಿದ್ರು. ತಿನ್ಕೊಂಡು ದೇವ್ರನ್ನ ಸಾಗಾಗ್ತಿದ್ರು. ಹಂಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನೇನು ಇವತ್ತು ಈ ವರ್ಷ ಮುಗೀತು ದೇವ್ರನ್ನ ನೋಡಿದ್ದು ಅಂತ ಹೇಳೋ ದೇವ್ರು ಏನಕ್ಕೆ ಬೇಕಾಗಿಲ್ಲ ಕೇಳಿಕೊಂಡು ದೇವ್ರನ್ನ ಸಾಗಾಕ್ಸಿದ್ರು. ಇದಾಗಿತ್ತು ನಮ್ಮ ಊರ ಜಾತ್ರೆ ಸ್ಪೆಷಲು. ಇಲ್ಲಿಗೆ ನಮ್ಮ ಜಾತ್ರೆ ವಿಡಿಯೋ ಮುಗೀತು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.